ಸುಮಾರು 5.30 ಕೋಟಿ ರೂಪಾಯಿ ಮೌಲ್ಯದ ರಸ್ತೆ ಕಾಮಗಾರಿ. ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಎಸ್ಆರ್ ಶ್ರೀನಿವಾಸ್. ಗುಬ್ಬಿ ತಾಲೂಕಿನ ಚಿಕ್ಕಹಳ್ಳಿ, ವಿರೂಪಾಕ್ಷಿಪುರ, ಎಂಎಸ್ ಕೋಟೆ ಹಾಗೂ ಅಳಿಲುಘಟ್ಟ ಗ್ರಾಮಗಳಲ್ಲಿ ಒಟ್ಟು 5.30 ಕೋಟಿ ರೂಪಾಯಿ ಅನುದಾನದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುಬ್ಬಿ ಶಾಸಕ ಹಾಗೂ ಕೆಎಸ್ಆರ್ಟಿಸಿ ನಿಗಮದ ಅಧ್ಯಕ್ಷರಾದ ಎಸ್ಆರ್ ಶ್ರೀನಿವಾಸ್ ಅವರು ಗುದ್ದಲಿ ಪೂಜೆಯನ್ನ ನೆರವೇರಿಸಿದರು. ಇನ್ನು ಶಾಸಕ ಎಸ್ಆರ್ ಶ್ರೀನಿವಾಸ್ ಮಾತನಾಡಿ, ಜೆಜೆಎಂ ಯೋಜನೆಯಡಿ ಗ್ರಾಮೀಣ ಭಾಗದಲ್ಲಿ ಮನೆ ಮನೆಗೆ ನೀರು ಪೂರೈಕೆ ಕಾಮಗಾರಿಗಳು ಅರ್ಧಕ್ಕೆ ನಿಂತಿದ್ದು, ಕೇಂದ್ರ ಸರ್ಕಾರ ಸುಮಾರು 10,000 ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕಾಗಿದೆ. ಹೀಗಾಗಿ ಗುತ್ತಿಗೆದಾರರು ಕೆಲಸ ಕೈಬಿಟ್ಟಿರುವುದರಿಂದ ದೂರುಗಳು ಹೆಚ್ಚುತ್ತಾ ಇವೆ. ಇನ್ನು ಹಾಗಲವಾಡಿ ಹೋಬಳಿಯಲ್ಲಿ ಚೆಕ್ ಡ್ಯಾಂ ನಿರ್ಮಾಣಕ್ಕೆ ವಿಶೇಷ ಒತ್ತನ್ನ ನೀಡಲಾಗಿದ್ದು, ಸರ್ಕಾರಿ ಜಾಗದ ಜೊತೆಗೆ ರೈತರ ಜಮೀನಿನಲ್ಲಿಯೂ ನಿರ್ಮಾಣ ನಡೀತಾ ಇದೆ ಎಂದಿದ್ದಾರೆ. ಅದ್ಗೆರೆ ಗುಂದ್ರಟ್ಟಿ ಒಳಗೆ ಒಂದು ಪ್ರಾಬ್ಲಮ್ ಇತ್ತು, ಮತ್ತೆ ನಮ್ಮ ಬಂಡಿ ಕ್ರಾಸ್ ಅಲ್ಲಿ ಒಂದು ಪ್ರಾಬ್ಲಮ್ ಇತ್ತು. ಅದನ್ನೆಲ್ಲ ಟೋಟಲಿ ನಾನು ಒಂದ್ಸರಿ ಮೀಟಿಂಗ್ ಕರೆದು ಎಲ್ಲೆಲ್ಲಿ ನೀವು ಕೆಲವು ಕಡೆ ಸ್ವಲ್ಪ ಕಡಿಮೆ ಆಗಿವೆ ಅಂತಕ್ಕಂಥದ್ದು ಮಾಹಿತಿ ಇದೆ. ಅದಕ್ಕೋಸ್ಕರ ನಾನು ಸೋಮವಾರ ಮೀಟಿಂಗ್ ಕರೆದಿದ್ದೀನಿ. ಜೆಜೆಎಂ ವರ್ಕ್ ಕೂಡ ಕಂಪ್ಲೀಟ್ ಆಗದಲ್ಲಿ ಇರೋದ್ರಿಂದ ನಾನು ಸೋಮವಾರ ಅವೆಲ್ಲವೂ ಮೀಟಿಂಗ್ ಕರೆದಿದ್ದೀನಿ. ಸೋಮವಾರ ಎಲ್ಲೆಲ್ಲಿ ಇವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪಿಡಿಒಗಳಿಗೆ ಮಾಹಿತಿ ತರ ಕೇಳಿದ್ದೀನಿ, ಇಎಗಳಿಗೂ ಮಾಹಿತಿ ತರ ಕೇಳಿದ್ದೀನಿ. ಸೋಮವಾರ ಎಲ್ಲೆಲ್ಲಿ ನೀರಿನ ಪ್ರಾಬ್ಲಮ್ ಇದೆ ಅಲ್ಲೆಲ್ಲ ಬದಲಿ ನೀರು ವ್ಯವಸ್ಥೆ ಮತ್ತೆ ಹಿಂದೆ ಬೋರ್ ಕೊರಿಸ್ತಕ್ಕಂಥದ್ದು ಮಾಡ್ತೀನಿ. ಜೆಜೆಎಂ ಎಲ್ಲ ಒಂದ್ ಕಡೆ ಹಿಂದೆ ಸ್ಥಗಿತ ಆಗ್ತಾ ಇತ್ತು. ಜೆಜೆಎಂ ಸ್ಥಗಿತ ಆಗ್ತಾ ಇತ್ತು ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ 10,000 ಕೋಟಿ ದುಡ್ಡು ಕೊಡಬೇಕು. ಇದು ಹೆಂಗೆ ಅಂತಂದ್ರೆ ಜೆಜೆಎಂ ಪ್ರಾರಂಭಿಕವಾಗಿ ಬಂದಿದ್ದು 37% ಕೇಂದ್ರ ಸರ್ಕಾರ, 37% ರಾಜ್ಯ ಸರ್ಕಾರ, 11% ಪಬ್ಲಿಕ್ 15% ಪಂಚಾಯತಿಯವರು ಕೊಡಬೇಕು ಅಂತಕ್ಕಂಥ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ. ಕೇಂದ್ರ ಸರ್ಕಾರದ ಪಾಲ 37% 10,000 ಕೋಟಿ ಇವತ್ತು ಪೆಂಡಿಂಗ್ ಐತಿ. ಅದರಿಂದ ಈ ಜೆಜೆಎಂ ಮಾಡಿರ್ತಕ್ಕಂಥ ಕಾಂಟ್ರಾಕ್ಟ್ಗಳು ಅರ್ಧ ಮಾಡಿ ಹೋಗಿವ್ರೆ. ನಾವು ಊರುಗಳಿಗೆ ಕಾಲಿಕ್ಕಂಗಿಲ್ಲ, ಕಾಲಿಕ್ತಿದ್ದಂಗೆ ಎಲ್ಲ ಕಟ್ ಮಾಡಿರ್ತಾರೆ. ಕಾಂಕ್ರೀಟು ರಸ್ತೆಗಳನ್ನೆಲ್ಲ ಕಟ್ ಮಾಡ್ಯವ್ರೆ. ಅವೆಲ್ಲ ಫಿಲ್ ಮಾಡ್ಬೇಕಾಯ್ತು, ಅದಕ್ಕೆಲ್ಲ ಎಸ್ಟಿಮೇಟ್ ಮಾಡ್ಕೊಂಡಿದ್ದು ಅವೆಲ್ಲ ಅರ್ಧ ಆಗಿರೋದ್ರಿಂದ ಇವತ್ತು ಗೊಂದಲ ಶುರುವಾಗೈತೆ. ಅದಕ್ಕೋಸ್ಕರನೇ ನಾನು ಇದು ಸೋಮವಾರ ಮೀಟಿಂಗ್ ಕರೆದೆ. ಇನ್ನು ಮತಯಂತ್ರದ ಬದಲು ಮತಪತ್ರ ಬಳಕೆಗೆ ಅವಕಾಶ ಕಲ್ಪಿಸುವ ಮಸೂದೆಗೆ ರಾಜ್ಯಪಾಲರು ತಡೆ ಮಾಡಲು ಸಾಧ್ಯವಿಲ್ಲ. ಮತಪತ್ರ ಬಳಕೆ ಈಗಾಗಲೇ ಹಲವು ದೇಶಗಳಲ್ಲಿ ಚಾಲ್ತಿಯಲ್ಲಿದ್ದು, ಸುಪ್ರೀಂ ಕೋರ್ಟ್ ಕೂಡ ಇದರ ಮಹತ್ವವನ್ನ ಒಪ್ಪಿಕೊಂಡಿದೆ. ಹೀಗಾಗಿ ಇದನ್ನ ತಡೆ ಮಾಡಲು ಸಾಧ್ಯವಿಲ್ಲ ಎಂದು ತಿಳಿಸಿದ್ದಾರೆ. ಸಚಿವರು ಹೇಳಿದರೆ ಮತ್ತೆ ಪ್ರೈಮ್ ಮಿನಿಸ್ಟರ್ ಕೂಡ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಎಲ್ಲ ಕಾಳಸಂತೆಯಲ್ಲಿ ಕಂಡಿಡಿದ್ರೆ ಅವ್ರನ್ನ ಕ್ರಮ ಕೈಗೊಳ್ತೀವಿ ಅಂತ ಪ್ರಧಾನಮಂತ್ರಿಗಳು ಕೂಡ ಹೇಳಿದ್ದಾರೆ. ಅದರಿಂದ ಕ್ರಮ ಇದರ ಆದೇ ಆಗುತ್ತೆ. ಬಣವೆಗೆ ಹುಲ್ ಬಿದ್ರೆ ಹಳ್ಳಿ ಹಾಕತ್ತಿದ್ದರೆ ಜಾಸ್ತಿ ಇರ್ತಾರೆ. ಇಂಥ ಸಮಯದಲ್ಲೇ ಅವರು ದುಡ್ಡು ಮಾಡ್ಬೇಕು ಅನ್ನೋರು ಇರ್ತಾರೆ. ಅವರೆಲ್ಲೆಲ್ಲೋ ಮಾಡ್ಕೊಂಡಿರ್ತಾರೆ. ಅವೆಲ್ಲ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ. ಕಳೆದ ಬಜೆಟ್ ಅಧಿವೇಶನದಲ್ಲಿ ಮತಯಂತ್ರ ಬದಲಿಗೆ ಮತ ಪತ್ರಗಳನ್ನ ಮಾಡಬೇಕು ಅನ್ನೋ ಮಸೂದೆನ ಅಂಗೀಕಾರ ಮಾಡಿದ್ರಿ. ರಾಷ್ಟ್ರಪತಿಗಳು ರಾಜ್ಯಪಾಲರು ಅದಕ್ಕೆ ಅಂಕಿತ ಹಾಕಿಲ್ಲ, ತಡೆ ಮಾಡಿ. ಅದು ಒಂದು ತಡೆ ಮಾಡಕ್ ಬರಲ್ಲ ರಾಜ್ಯಪಾಲರು. ಹಿಂದೆ ಸುಪ್ರೀಂ ಕೋರ್ಟ್ ಒಂದು ಡೈರೆಕ್ಷನ್ ಆಗಿದೆ. 2 ತಿಂಗಳು ಅದು 22 ದಿವಸ ಅವರು ರಾಜ್ಯಪಾಲರು ಇಟ್ಕೊಂಡು ಬಂದ್ರೆ ಅದು ಆಟೋಮೆಟಿಕಲಿ ಅದು ಅಪ್ರೂವಲ್ ಆಗುತ್ತೆ ಅಂತಕ್ಕಂಥದ್ದನ್ನ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ. ಅದರಿಂದ ರಾಜ್ಯಪಾಲರು ಇಟ್ಕೊಳಕ್ ಬಂದಿಲ್ಲ. ತಾತ್ಕಾಲಿಕವಾಗಿ ಅವ್ರು ಇಟ್ಕೊಂಡಿರ್ಬೋದೇನೋ ಗೊತ್ತಿಲ್ಲ, ಇಲ್ಲ ಯಾವ್ದಾದ್ರು ವಿವರಣೆ ಕೇಳಿರ್ಬೋದೇನೋ, ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೇಳಿರ್ಬೇಕೇನೋ ಗೊತ್ತಿಲ್ಲ ನನಗೆ. ಆದ್ರೆ ಹಂಗೆ ಇಟ್ಕೊಳಕ್ ಬರಲ್ಲ. ಆದ್ರೆ ಇಡೀ ದೇಶದಾಗೆ ಎಲ್ಲಾ ಗ್ರಾಮ ಪಂಚಾಯತಿ ಕೂಡ ಇವತ್ತು ಮತಪತ್ರದಲ್ಲೇ ನಡೀತಾ ಇರ್ತಕ್ಕಂಥದ್ದು. ಗುಜರಾತಲ್ಲೂ ಮತಪತ್ರದಲ್ಲೇ ನಡೀತಕ್ಕಂಥದ್ದು. ಇದೊಂದೇ ನಮ್ಮಲ್ಲಿ ಮಾತ್ರ ಯಾಕೆ ಇವಿಎಂ ಮಾಡಬೇಕು? ಅದಕ್ಕೋಸ್ಕರ ಅದನ್ನ ಎಲ್ಲಾ ದೇಶದಲ್ಲಿ ಹೆಂಗ್ ನಡೀತದೋ ಹಂಗೆ ನಡೀಲಿ ಚುನಾವಣೆ ಅಂತ ತಂದಿರ್ತಕ್ಕಂಥದ್ದು. ಇದ್ರಲ್ಲಿ ಏನು ಸ್ವಾರ್ಥ ಇಲ್ಲ, ಮತ್ತೊಂದಿಲ್ಲ, ಏನೂ ಇಲ್ಲ. ರೈತರ ವಿದ್ಯುತ್ ಅದಕ್ಕೆ ಈಗ MESS ಗಳನ್ನ ಮಾಡ್ತಾ ಇದೀವಿ. ಬನ್ನಳ್ಳಿಲಿ ಇದೊಂದು ಬಾಕ್ಸ್ ಅಂದ್ರೆ ಒಂದು ಮಾಡ್ತಾ ಇದ್ದೀವಿ. ಆಮೇಲೆ ನಾವು ಒಂದು MESS ಮಾಡ್ತಾ ಇದ್ದೀವಿ. MMA ಕಾವಲ್ ಒಂದು ಅಪ್ರೂವಲ್ ಮಾಡಿಸಿದೀವಿ. ಈ 220 kV 130 ಕೋಟಿ ಕೊಟ್ಟು 220 kV ರಿಸೀವಿಂಗ್ ಸೆಂಟರ್ ಗುಬ್ಬಿ ಒಳಗೆ ಮಾಡ್ತಾ ಇದೀವಿ. ಅಮ್ಮನಗಡ್ತ ಒಂದು ಮಾಡ್ತಾ ಇದೀವಿ.
ಇನ್ನು ಈ ವೇಳೆ ಗುರು ರೇಣುಕಾರಾಧ್ಯ, ಸಣ್ಣರಂಗಯ್ಯ, ಪುಟ್ಟರಾಜು, ಶಶಿಧರ್, ಮಾರುತಿ ಕುಮಾರ್ ಸೇರಿದಂತೆ ಮುಖಂಡರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.